ಈ ಕಾರ್ಯಕ್ರಮದಲ್ಲಿ ಅನುದಿನವೂ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿಶ್ವಾಸದಿಂದ ಪಾಲ್ಗೊಳ್ಳುವಂತ ಎಲ್ಲ ನನ್ನ ಆತ್ಮೀಯ ಗುರು ಹಿರಿಯರೇ, ಶರಣ ಬಂಧುಗಳೇ, ಬೇರೆ ಬೇರೆ ಗ್ರಾಮಗಳಿಂದ ಆಗಮಿಸಿರುವಂತ ಸದ್ಭಕ್ತ ಶರಣ ಬಂಧುಗಳೇ, ಶ್ರದ್ಧೆಯ ನನ್ನ ತಾಯಂದಿರ ಬಳಗವೇ, ಸೇವಾಕರ್ತರೇ, ಅಂತರ್ಜಾಲದ ಮೂಲಕ ಪ್ರವಚನದಲ್ಲಿ ನಿತ್ಯವೂ ಕೂಡ ಪಾಲ್ಗೊಳ್ಳುವಂತ ನಾಡಿನ ಸಮಸ್ತ ಶರಣ ತಂದೆ ತಾಯಿಗಳೇ, ಮಾಧ್ಯಮದ ಬಂಧುಗಳೇ, ಸೇವಾಕರ್ತರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತ ಶರಣಾರ್ಥಿಗಳು. ಗುರುಲಿಂಗ ಮಹಾಕವಿಗಳಿಂದ ರಚಿತವಾಗಿರುವಂತ ಶರಣ ಬಸವೇಶ್ವರರ ಪುರಾಣವನ್ನ ಅವರ ವಾರ್ಧಿಕ ಷಟ್ಪದಿಯ ನುಡಿಗಳನ್ನು ಬಳಸಿಕೊಳ್ತಾ ನಾವೆಲ್ಲರೂ ಕೂಡ ಶರಣನ ಲೀಲಾಮೃತವನ್ನ ಶ್ರವಣ ಮಾಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಶ್ರವಣ ಭಕ್ತಿ ಜೀವನದ ಸದ್ಗತಿಗೆ ಕಾರಣ ಆಗುತ್ತದೆ. ಒಬ್ಬ ಶಿಷ್ಯ ಗುರುವನ್ನ ಕೇಳಿದ, ಮಹಾನುಭಾವರೇ, ಮನುಷ್ಯನ ಸದ್ಗತಿಗೆ ಯಾವುದು ಕಾರಣ? ಮನುಷ್ಯನ ಗತಿ ಸದ್ಗತಿಯತ್ತ ಸಾಗಬೇಕು, ದುರ್ಗತಿಯತ್ತ ಸಾಗಬಾರದು. ಯಾಕಂದ್ರೆ ಗತಿಶೀಲನಾಗಿರುವಂಥವನು ಮಾನವ. ನಮಗೆ ಮತಿ ಇದೆ, ಆ ಮತಿಯನ್ನು ಬಳಸಿಕೊಂಡು ಗತಿಯತ್ತ ಸಾಗಬೇಕು. ಆ ಗತಿ ಸದ್ಗತಿ ಆಗಬೇಕೇ ವಿನಃ ದುರ್ಗತಿ ಆಗಬಾರದು. ಅದು ಬದುಕನ್ನು ಉದ್ಧಾರ ಮಾಡಬೇಕು, ಬದುಕಿಗೆ ನಿಜ ನೆಮ್ಮದಿಯನ್ನು ಕೊಡಬೇಕು, ಬದುಕನ್ನ ಆನಂದವಾಗಿಡಬೇಕು. ಸಂಸಾರದೊಳಗಿದ್ದು ನಾವೆಲ್ಲರೂ ಸದ್ಗತಿಯನ್ನ ಕಾಣಬೇಕು. ಸದ್ಗತಿ ಅಂದ್ರೆ ಒಳ್ಳೆಯ ಗತಿ ಅಂತ ಅರ್ಥ. ಒಳ್ಳೆಯವರಾಗಿ ಮಾತಾಡೋದು, ಒಳ್ಳೆಯವರಾಗಿ ದುಡಿಯೋದು, ಒಳ್ಳೆಯವರಾಗಿ ಪರಿಶ್ರಮ ಪಡೋದು, ಒಳ್ಳೆಯದನ್ನೇ ಇನ್ನೊಬ್ಬರಿಗೆ ಬಯಸೋದು, ಒಳ್ಳೆಯದನ್ನೇ ಜೀವನದಲ್ಲಿ ತುಂಬಿಕೊಳ್ಳೋದು, ಒಳ್ಳೆಯದನ್ನೇ ಮಾಡೋದು. ಒಂದು ದಿನ ಹೋಗುವಾಗ ಒಳ್ಳೆಯವರು ಅನಿಸ್ಕೊಂಡು ಒಳ್ಳೆಯದನ್ನು ಕೂಡುವುದಕ್ಕ ಸದ್ಗತಿ ಅಂತ ಕರೀತಾರೆ. ಮಾತಾಡುವಾಗ ಲೌಕಿಕ ಪ್ರಪಂಚದೊಳಗೆ ಅಂತಾರ ನೋಡ್ರಿ, ಏನ್ರಿ ಅವನ ಗತಿ ದುರ್ಗತಿ ಆಗಿ ಹೋಗ್ಯಾದ, ಅವ ಗತಿಗೇಡಿ ಆಗಿ ಹೋಗ್ಯಾನ, ಅವನ ಜೀವನ ಎಂತ ದುರ್ದೈವದ ಜೀವನ ಅಂತ ಲೌಕಿಕರು ನಾವು ಮಾತಾಡ್ತಿರ್ತೀವಿ. ಹಾಗಾಗಿ ಗುರುವನ್ನ ಕೇಳಿದ ಶಿಷ್ಯ, ಮಹಾನುಭಾವರೇ, ಸದ್ಗತಿಗೆ ನಿಜವಾದ ದಾರಿ ಯಾವುದು? ಯಾವ ದಾರಿ ಹಿಡ್ಕೊಂಡು ಹೋದ್ರೆ ನಮಗೆ ಸದ್ಗತಿ ಸಿಗ್ತದೆ, ನಮ್ಮ ಜೀವನ ಸಂತೋಷವಾಗಿರ್ತದೆ, ನಮ್ಮ ಜೀವನ ನೆಮ್ಮದಿಯಿಂದ ಕೂಡುತ್ತದೆ, ನಮ್ಮ ಬಾಳು ಹಸನಾಗಿರ್ತದೆ, ನಮ್ಮ ಬಾಳು ವ್ಯಸನ ಮುಕ್ತವಾಗಿರ್ತದೆ. ಯಾವ ದಾರಿಯೊಳಗೆ ನಾವು ಹೋಗಬೇಕು? ಕಲಬುರಗಿಗೆ ಬರಾಕ ಬಹಳ ದಾರಿ ಅದಾವ, ಇಲ್ಲಂತೀರೇನು? ಬಹಳ ದಾರಿ ಅದಾವ. ಆದ್ರೆ ಯಾವ ದಾರಿಯಿಂದ ಹೋದ್ರೆ ಸುಲಲಿತವಾಗಿ, ಸರಳವಾಗಿ, ಬೇಗನೆ ಗುರಿ ಮುಟ್ತೇವೆಯೋ ಆ ದಾರಿ ಹಿಡ್ಕೊಂಡ ಬರಬೇಕಾಗ್ತದೆ ವಿನಃ ಎಲ್ಲೆಲ್ಲೋ ಸುತ್ತಾಡಿ ಬರೋದಲ್ಲ. ಗುರುವನ್ನ ಕೇಳಿರುವಂತಹ ಶಿಷ್ಯ ಗುರುವಿನ ಉತ್ತರಕ್ಕಾಗಿ ಕಾಯ್ತಾ ಇರುವಾಗ ಪರಮ ಗುರುಗಳು, ದಿವ್ಯಜ್ಞಾನಿಗಳು, ಆಶ್ರಮವಾಸಿಗಳು, ಸದಾ ಸತ್ಸಂಗದೊಳಗಿರುವಂಥವರು, ಸದ್ಭಕ್ತರಿಗೆ ಸದ್ಬೋಧೆಯನ್ನ ಮಾಡುವಂಥವರು, ಮತಿಗೆಟ್ಟ ಮಾನವರಿಗೆ ಮತಿಯನ್ನು ಶುದ್ಧೀಕರಿಸಿ ಸದ್ಗತಿಯನ್ನು ತೋರುವಂಥವರು, ಅಂತಹ ಪರಮ ಗುರುಗಳು ಆ ಶಿಷ್ಯ ಏನು ಪ್ರಶ್ನೆಯನ್ನು ಕೇಳಿದ ಅವನಿಗೆ ಬಹಳ ಅಪರೂಪವಾಗಿರುವಂತ ಉತ್ತರವನ್ನು ಕೊಡುತ್ತಾರೆ. ಬಹಳ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದೀಯಾ, ಸದ್ಗತಿಗೆ ದಾರಿ ಯಾವುದು ಅನ್ನುವ ಪ್ರಶ್ನೆಯನ್ನ ನೀನೇನು ಕೇಳಿಯಲ್ಲಪ್ಪ,
ನೀನು ಕೇಳಿದ ಪ್ರಶ್ನೆಗೆ ಅಪರೂಪದ ಉತ್ತರವನ್ನು ಕೊಡ್ತೇವೆ. ಸದ್ಗತಿಗೆ ಶ್ರವಣವೇ ದಾರಿ. ಶ್ರವಣವೇ ಸದ್ಗತಿಗೆ ದಾರಿ. ಮನುಷ್ಯ ಸದ್ಗತಿಯನ್ನ ಹೊಂದುವಂತ ಶ್ರವಣಾರ್ಥಿಯಾಗಬೇಕು, ಕೇಳುಗನಾಗಬೇಕು. ಕೇಳುವುದಿದ್ದರೆ ಒಳ್ಳೆಯದನ್ನೇ ಕೇಳಬೇಕು. ಒಂದು ಬೀಜದ ಮಾತು ಹೇಳ್ತೀನಿ ನಿಮಗೆಲ್ಲ. ಮನಸ್ಸು ಕೆಡೋದು ಮಾತಿನಿಂದ, ಮನಸ್ಸು ಸುಧಾರಿಸೋದು ಮಾತಿನಿಂದ. ಎರಡಕ್ಕೂ ಒಂದ ಕಾರಣದ ರೀ. ಮನಸ್ಸು ಎದಕ್ಕೆ ಕೆಡ್ತದಂದ್ರೆ ಮಾತಿನಿಂದ ಕೆಡ್ತದ. ಅವ್ರ ಹಂಗಂದ್ರು, ಇವ್ರು ಹಿಂಗಂದ್ರು, ನನಗೆ ಹಿಂಗ ಬೈದ್ರು, ಅವೆಟ್ಟು ಸಾಯೋತನ ನೆನಪಿರ್ತಾವ ನೋಡ್ರಿ. ಶರಣರ ವಚನ ಒಟ್ಟ ನೆನಪಿರಲ್ರಿ. ಎದ್ದುಗಳೇ ಮನೆ ಕಡೆನೆ ಅವು ಇಲ್ಲೇ ಉಳಿದಿರ್ತಾವ. ಹೊಸು ಅಪ್ಪ ಅವ್ರ ಹತ್ರ ಅವರ 2 ತಾಸು ಹೇಳೋದು, ಒಳ್ಳೆ ಅವರ ಕಟ್ಕೊಂಡು ಗಂಟು ತಗೊಂಡು ಹೋಗೋದು ರೂಮಿಗೆ. ಹೌದಲ್ರಿ? ನೆನಪೇ ಉಳಿಯಲ್ಲ. ನಿನ್ನೆ ಹೇಳಿದ್ದು ಇವತ್ತು ಕೇಳಿದ್ರೆ ಬಹಳ ಮಂದಿಗೆ ಹೇಳಕ್ ಗೊತ್ತೇ ಇಲ್ಲ. ನಿನ್ನೆ ಏನೇನು ಹೇಳಿನಿ ಅಂದ್ರೆ, ಏನ್ರಿ ಅಪ್ಪ ನೀವ ಹೇಳ್ರಿ ಒಳ್ಳಿ. ಹಿಂಗದ ಅಲ್ಲ. ಆದ್ರೆ ಯಾರಾದ್ರೂ ಜೀವನದೊಳಗ ಬೈದ್ರು, ಏನೋ ಮಾಡಿದ್ರು, ಬಂಧು ಬಳಗ ಸಂಬಂಧಿಗಳು ಅಂದ್ರೆ ಸಾಯೋತನ ಹೆಂಗ ಒಳಗ ಲೋಡ್ ಆಗಿರ್ತದ. ಬಾಬಾ ಕುಂತರ ನಿಂತ್ರ ಅದೇ ಧ್ಯಾನ, ಶಿವಧ್ಯಾನ ಇಲ್ಲ, ಅದೇ ಧ್ಯಾನ. ಅವ್ರ ಹಂಗಂದ್ರು, ಅವ್ರ ಹಂಗ ಮಾಡ್ಯಾರ, ನಾ ಹಿಂಗ ಮಾಡ್ಬೇಕು. ಇದನ್ನ ಮಾಡ್ಕೋತ ಹೋಗು, ಸುಡುಗಾಡಿಗೆ ಹೋಗೋತಾನ. ಅವ್ರ ಹಂಗ ಮಾಡ್ಯಾರ, ನೀ ಹೆಂಗ ಮಾಡು. ಹಂಗು ಹಿಂಗು ಮಾಡಿ ಒಂದಿನ ಹೋಗ ಆ ಕಡೆ. ಇದಕ್ಕ ಬಂದಿ ಏನು ಭೂಮಿಗೆ? ಬಲ್ಲವರು ಕೇಳ್ತಾರ, ಇದಕ್ಕ ಬಂದಿ ಏನೋ ಮನುಷ್ಯ ಆಗಿ? ವಿಚಾರ ಮಾಡುವಂತ ಮಾತುಗಳು. ಅದಕ್ಕಾಗಿ ಗುರು ಅಪ್ಪಣೆ ಕೊಟ್ಟ, ಶ್ರವಣವೇ ಸದ್ಗತಿಗೆ ದಾರಿ. ನಿನ್ನ ಮನಸ್ಸನ್ನ ಕೆಡಿಸೋದು ಮಾತೆ, ನಿನ್ನ ಮನಸ್ಸನ್ನ ಅರಳಿಸೋದು ಮಾತೆ. ಮಾತಿನ ಮೂಲಕ ನಾವು ನಮ್ಮ ಮತಿಯೊಳಗ ಏನೆಲ್ಲ ವಿಚಾರಗಳನ್ನು ತುಂಬಿಕೊಳ್ತೇವೆ. ಮತಿ ಅದು ಸದ್ಗತಿಯತ್ತ ಸಾಗಬೇಕು ಅಂದ್ರೆ ಶ್ರವಣ, ಕೇಳೋದು ಕೇಳೋದು ಕೇಳೋದು. ಭಾರತೀಯ ಧರ್ಮಶಾಸ್ತ್ರಗಳಲ್ಲಿ ನವವಿಧ ಭಕ್ತಿಗಳನ್ನು ಹೇಳುವಾಗ ಮೊದಲ ಭಕ್ತಿಯನ್ನು ಹೇಳಿದ್ರು. ಮೊದಲ ಭಕ್ತಿ ಯಾವುದು ಅಂದ್ರ ಶ್ರವಣ ಭಕ್ತಿ. ಮೊದಲನೇ ಕೇಳೋದು ಕಲಿಬೇಕ್ರಿ. ಬಲ್ಲವರ ಮಾತುಗಳನ್ನ ಸಾಮಾನ್ಯರು ಕೇಳಬೇಕು, ಮಹಾತ್ಮರ ನುಡಿಗಳನ್ನ ಮಾನವರು ಕೇಳಬೇಕು, ಗುರುಗಳ ಮಾತನ್ನ ಶಿಷ್ಯರು ಕೇಳಬೇಕು, ತಂದೆ ತಾಯಿಗಳ ಮಾತನ್ನ ಮಕ್ಕಳು ಕೇಳಬೇಕು, ಮನೆಯೊಳಗ ಗಂಡನ ಮಾತನ್ನ ಹೆಂಡತಿ ಕೇಳಬೇಕು. ಹಂಗಂದ ಮಾತ್ರಕ್ಕೆ ಹೆಂಡತಿ ಮಾತು ಗಂಡ ಕೇಳಬಾರ್ದಂತಲ್ಲ. ಚಲೋ ಇದ್ರೆ ಅವ್ರದ್ದು ಕೇಳಬೇಕು. ಶಿಷ್ಯನ ಮಾತು ಚಲೋ ಇದ್ರೆ ಗುರು ಕೇಳಬೇಕು. ಪ್ರಜೆಗಳ ಮಾತನ್ನ ಪ್ರಭು ಕೇಳಬೇಕು, ಪ್ರಭುವಿನ ಮಾತನ್ನ ಪ್ರಜೆ ಕೇಳಬೇಕು. ಹಿಂಗೆಲ್ಲ ಲಿಂಕ್ ಅದಾವ ಇವು. ಹಿಂಗಿದ್ರೆ ಚಂದ ಇರ್ತದೆ ಎಲ್ಲ. ನಾ ಯಾಕೆ ಕೇಳೇನು ಅಂದ್ರ ಯಾವುದೂ ಕೂಡ ಬದುಕಿಗೆ ಒಳಿತನ್ನ ಮಾಡೋದಿಲ್ಲ. ಹಾಗಾಗಿ ಸದ್ಗತಿಗೆ ದಾರಿ ಸಿಗುವಂತ ಶರಣನ ಲೀಲಾಮೃತವನ್ನ ನಾವೆಲ್ಲ ಆನಂದವಾಗಿ ಕೇಳ್ತಾ 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 ಇವತ್ತು 11ನೇ ದಿನದಲ್ಲಿ ಮುಂದುವರಿತಾ ಇದ್ದೇವೆ. 11 days ನೋಡ್ರಿ. ಇವತ್ತು 11ನೇ ದಿವಸ. ಒಂದಲ್ರಿ 11 ರೀ. 1ನೇ ದಿವಸದೊಳಗೆ ಆರಂಭವಾಗಿರುವಂತಹದ್ದು ಇವತ್ತು 11ನೇ ದಿವಸದಲ್ಲಿ ಮುಂದುವರೆದದು. ನಿನ್ನೆ ಅರಳಗುಂಡಿಗೆ ಅಮರ ಮೂರ್ತಿಯಾಗಿ ಅವತಾರವನ್ನ ತಾಳಿರುವಂತ ಶಿವಶಿಶು ಶರಣಬಸವೇಶ ಮಾತಾಪಿತೃಗಳ ಹಾರೈಕೆಯಲ್ಲಿ, ತಂದೆ ತಾಯಿಗಳ ಪ್ರೀತಿಯಲ್ಲಿ ಬಿದಿಗೆಯ ಚಂದಿರನಂತೆ ಬೆಳೆದ, ನಡೆಯುವುದನ್ನ ಕಲಿತ, ನುಡಿಯುವುದನ್ನ ಕಲಿತ, ಮನೆತನದ ಶಿವ ಸಂಸ್ಕಾರದೊಳಗ ಹಣೆಗೆ ವಿಭೂತಿ ಧರಿಸಿ, ಅಂಗದ ಮೇಲೆ ಲಿಂಗವನ್ನ ಧರಿಸಿಕೊಂಡು, ತಂದೆ ತಾಯಿಗಳ ಜೊತೆಯಲ್ಲಿ ಲಿಂಗ ಪೂಜಾ ಮಂದಿರದೊಳಗ ಲಿಂಗ ಪೂಜೆಯನ್ನ ಮಾಡ್ತಾ ಶಿವ ಶಿವ ಅನ್ನುವಂತ ನುಡಿಯನ್ನ ನುಡಿತಾ ಶರಣಬಸವೇಶ 5 ವರ್ಷ ದಾಟಿ 6ನೇ ವರ್ಷದೊಳಗ ಪಾದಾರ್ಪಣೆಯನ್ನು ಮಾಡಿದ್ದಾನೆ. 6 ವರುಷದ ಕಂದನಾಗಿರುವಂತ
ಮುದ್ದು ಮಗನಾಗಿರುವಂತ ಶರಣ ಬಸವೇಶನನ್ನ ನೋಡಿ ಮನೆತನದ ಹಿರಿಯರಾಗಿರುವಂತ ಪಡೆದ ತಂದೆಯಾಗಿರುವಂತ ಆದಪ್ಪನವರು ವಿಚಾರ ಮಾಡ್ತಾರೆ, ನಮ್ಮ ಶರಣ ಬೆಳೀತಾ ಇದ್ದಾನೆ, ದೊಡ್ಡವನಾಗ್ತಾ ಇದ್ದಾನೆ. ನಾನು ತಂದೆಯಾಗಿ ಜವಾಬ್ದಾರಿಯನ್ನು ಹೊತ್ತವನಾಗಿ ಶರಣ ಬಸವೇಶನಿಗೆ ಅಕ್ಷರ ಸಂಸ್ಕೃತಿಯ ವಿದ್ಯೆಯನ್ನು ಕೊಡಿಸ್ಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಒಂದು ಒಳ್ಳೆಯ ಶುಭ ದಿನವನ್ನ, ಶುಭ ಮುಹೂರ್ತವನ್ನ ನೋಡುವುದರ ಮೂಲಕ ಆದಪ್ಪ ಶರಣರು ವಿದ್ಯಾರ್ಜನೆಗಾಗಿ 6 ವರ್ಷದ ಬಾಲಕನಾಗಿರುವಂತ ಶರಣ ಬಸವೇಶನಿಗೆ ಯಾವ ರೀತಿಯ ವಿದ್ಯೆಯನ್ನು ಕೊಡಿಸ್ತಾರೆ ಅನ್ನುವುದನ್ನ ಬಹಳ ಸುಂದರವಾಗಿ ಕವಿಗಳು ಈ ಪುರಾಣದ ವಾರ್ಧಿಕ ಷಟ್ಪದಿಯ ನುಡಿಗಳಲ್ಲಿ ರಚನೆ ಮಾಡಿದ್ದಾರೆ. ಶರಣ ಬಸವೇಶ 6ನೇ ವಯಸ್ಸಿನ ಮುದ್ದು ಮಗುವಾಗಿ ಬಾಲಕನಾಗಿ ಬೆಳೆದು ನಿಂತಿರುವಾಗ ತಂದೆ ಆದಪ್ಪನವರು ಅರಳಗುಂಡಿಗೆಯಲ್ಲಿರುವಂತ ವಿದ್ಯೆಯನ್ನ ಕಲಿಸುವ ಗುರುವಿನ ಮಠಕ್ಕೆ ಮಗನನ್ನ ಕರೆದುಕೊಂಡು ಬರ್ತಾರೆ. ನಮ್ಮ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಹೆಮ್ಮೆ ಪಡಬೇಕು. ಹಳ್ಳಿ ಹಳ್ಳಿಗೂ ಕೂಡ ಒಂದೊಂದು ಮಠಗಳು. ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಹೋದ ಮೇಲೆ, ಸ್ವಾತಂತ್ರ್ಯ ಸಿಕ್ಕ ಮೇಲೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಲೆಗಳು, ಕಾಲೇಜುಗಳು, ವಿದ್ಯಾಲಯಗಳು, ವಿಶ್ವವಿದ್ಯಾಲಯಗಳು ಇವೆಲ್ಲವನ್ನೂ ನಾವು ಕಾಣುತ್ತೇವೆ. ಆದರೆ ಭಾರತೀಯ ಭವ್ಯ ಪರಂಪರೆಯಲ್ಲಿ ವಿದ್ಯಾದಾನವನ್ನ ಮಾಡುವಂತಹ ವಿದ್ಯಾ ಕೇಂದ್ರಗಳು ಆ ದಿನಮಾನದಲ್ಲಿ ಗುರುಕುಲಗಳು ಅನಿಸ್ಕೊಂಡಿದ್ದು. ಅಲ್ಲಿ ಕೇವಲ ಅಕ್ಷರ ಜ್ಞಾನವನ್ನಷ್ಟೇ ಅಲ್ಲ, ಬದುಕಿನ ಅರಿವಿನ ಜ್ಞಾನವನ್ನು ಕೂಡ ಅಂದಿನ ಮಹಾನುಭಾವರು ಜೀವನದೊಳಗೆ ತುಂಬುತ್ತಿದ್ರು. ನಮ್ಮ ಭಾರತೀಯ ಭವ್ಯ ಪರಂಪರೆಯ ಇತಿಹಾಸವನ್ನು ನೋಡಿದಾಗ ನಮ್ಮ ಭಾರತೀಯರ ವಿದ್ಯೆಗಳು ಒಂದಲ್ಲ ಎರಡಲ್ಲ 64 ವಿದ್ಯೆಗಳು. ನೋಡಿ, ಅಷ್ಟು ಅಪರೂಪವಾಗಿರುವಂತಹ ಭವ್ಯ ಪರಂಪರೆ ಉಳ್ಳಂತಹ ದೇಶ ನಮ್ಮದು. 64 ವಿದ್ಯೆಗಳು. ಒಂದೊಂದು ವಿದ್ಯೆಯ ಮೂಲಕ ಜೀವನದಲ್ಲಿ ಪ್ರಗತಿಯನ್ನ ಸಾಧಿಸಿ ಅವನೊಬ್ಬ ಒಳ್ಳೆಯ ಸಾಧಕನಾಗಿ ಈ ಜೀವನದ ಸಾರ್ಥಕತೆಯನ್ನ ಮಾಡಿಕೊಳ್ಳುವಂತ ಭವ್ಯ ಪರಂಪರೆಯನ್ನ ನೀಡಿದ ರಾಷ್ಟ್ರ ಅದು ನಮ್ಮ ಹೆಮ್ಮೆಯ ಭಾರತ ರಾಷ್ಟ್ರ. ಅದರೊಟ್ಟಿಗೆ ಸರ್ಕಾರಗಳು ಯಾವುದೇ ಈ ಕಾರ್ಯಕ್ಕೆ ಮುಂದಾಗದೇ ಇರುವ ಕಾಲದೊಳಗೆ ಲಿಂಗಾಯತ ಸಣ್ಣ ಸಣ್ಣ ಮಠಗಳು, ಹಳ್ಳಿಯಲ್ಲಿರುವಂತ ಮಠಗಳು, ಊರೊಳಗಿರುವಂತ ಅಯ್ಯಗಳು ತಮ್ಮ ಮಠಗಳ ಪ್ರಾಂಗಣದಲ್ಲಿ ಆ ಊರಲ್ಲಿರುವಂತ ಗುಡಿಗುಂಡಾರಗಳಲ್ಲಿ ಅಕ್ಷರ ಜ್ಞಾನವನ್ನು ಕೊಡುವಂತ ಒಂದು ಭವ್ಯ ಪರಂಪರೆಯನ್ನ 12ನೇ ಶತಮಾನದೊಳಗ ಅಪ್ಪ ಬಸವಣ್ಣನವರು ಈ ನಾಡಿನೊಳಗ ಆರಂಭ ಮಾಡಿದ್ರು. ಬಸವಣ್ಣನವರು ಮಾಡಿರುವಂತ ಜಂಗಮದ ಪರಂಪರೆಯೊಳಗ ಸಾಲಿ ಮಠ, ಓತ್ಸೋ ಮಠ, ದಾಸೋಹದ ಮಠ ಇವೆಲ್ಲ ಮಠಗಳ ಪರಂಪರೆಯನ್ನು ನಾವು ಕಾಣುತ್ತೇವೆ. ಇವತ್ತಿಗೂ ಸಾಲಿ ಮಠದವರು ಅದಾರ, ಓದಿಸೋ ಮಠದವ್ರು ಅದಾರ. ಆದ್ರೆ ಅವರು ಸಾಲಿ ಕಲ್ಸಂಗಿಲ್ಲ, ಇನ್ನೊಂದು ಕಡೆ ಹೋಗಿ ಸಾಲಿ ಕಲಿತಾರ. ಆದ್ರೆ ಮೊದಲನೇವರು ಸಾಲಿ ಕಲಿಸ್ತಿದ್ರು. ಅದಕ್ಕಾಗಿ ಅವು ಸಾಲಿ ಮಠಗಳು. ನಮ್ಮ ಪೂರ್ವಾಶ್ರಮ ಸಾಲಿ ಮಠ, ಅದಕ್ಕೆ ನಾವು ಸಾಲಿ ಕಲಿಸ್ಕೋತಾ ಹೊಂಟಿವಿ ನೋಡ್ರಿ. ಆಧ್ಯಾತ್ಮದ ಶಿಕ್ಷಣವನ್ನು ಕೊಡ್ತಾ ಹೊರಟೀವಿ. ಕಳೆದ 40 ವರ್ಷಗಳಿಂದ ಕರುನಾಡಿನ ತುಂಬ, ಆಂಧ್ರದ ಗಡಿಭಾಗ, ತೆಲಂಗಾಣದ ಗಡಿಭಾಗ, ಮಹಾರಾಷ್ಟ್ರದ ಗಡಿಭಾಗ
ಅದು ಸಾರ್ಥಕತೆ. ಓದಿಸೋ ಮಠಗಳು ಅವು ಏನನ್ನ ಓದಿಸಿದವು? ಕನ್ನಡದ ಅಕ್ಷರ ಜ್ಞಾನದ ಜೊತೆಗೆ ಅರಿವು, ಆಚಾರದ, ಜೀವನದ ಸಂಸ್ಕೃತಿಯ ಸಂಸ್ಕಾರವನ್ನು ತುಂಬಿದು. ಅದಕ್ಕಾಗಿ ಓದು. ಸೊನ್ನಲಗಿ ಸಿದ್ದರಾಮರು ಹೇಳ್ತಾರಲ್ಲ, ಬಹಳ ಚಂದ ಹೇಳ್ತಾರ, ಓದುವುದು ಸದ್ಗುಣಕ್ಕಲ್ಲದೆ ಕಿವಿಯ ನೂದುವುದಕ್ಕೇನೋ ಅಯ್ಯ. ಓದಿನ ಉದ್ದೇಶ ಏನು ಅಂದ್ರೆ ಸದ್ಗುಣಗಳ ಸಂಪಾದನೆ, ಅದು ವಿದ್ಯೆ, ಅದು ಓದು. ಅಂತಹ ವಿದ್ಯಾ ಕೇಂದ್ರಗಳು ಆ ದಿನಮಾನದೊಳಗ ಅರಳಗುಂಡಿಗೆಯೊಳಗ ಆ ಊರಿನ ಅಯ್ಯನವರು, ಮಠದವರು ಮಕ್ಕಳಿಗೆ ಪಾಠ ಹೇಳಿಕೊಡುವಂತ ಒಂದು ಪರಂಪರೆಯಲ್ಲಿ ಇರುವಂತ ಕಾಲ. ಆದಪ್ಪನವರು 6 ವರ್ಷದ ಕಂದನಾಗಿರುವಂತ ಶರಣಬಸವೇಶನನ್ನ ಆ ಗುರುವಿನ ಮಠಕ್ಕೆ ಕರ್ಕೊಂಡು ಹೋಗ್ತಾರೆ.